ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಅಂದರೆ ತುಂಬ ದಿನ ಆಯಿತು ಹೋಗಿ, ಅದಕ್ಕೆ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಪೂಜೆ ಸಾಮಾನು ತಗೊಂಡೋಗೋಣ ಅಂತ ಬಂದಿದ್ದೀವಿ. ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕಲ್ವಾ, ಏನೇನು ಬೇಕು ಐಟಮ್ಸು ಎಲ್ಲ ಈ ಅಂಗಡಿಯಲ್ಲಿ ನಾವು ತಗೊಂಡ್ವಿ. ನನಗೇನು ತುಂಬ ಇಷ್ಟ ಆಗಿತ್ತು ಅಂದರೆ ಈ ಅಂಗಡಿಯಲ್ಲಿ ಎಲೆ ಮತ್ತು ಅಡಿಕೆನ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂತ ನೋಡಿದ್ರೆ ತುಂಬಾ ಖುಷಿ ಆಯಿತು. ನೋಡಿದ ತಕ್ಷಣ ಎಲೆ ಅಡಿಕೆ ಹಾಕೋರಿಗೆ ತುಂಬಾ ಅದಕ್ಕೆ ಅನಿಸುತ್ತೆ, ಅವ್ರು ತುಂಬ ಇಷ್ಟಪಟ್ಟು ಎಲೆ ಅಡಿಕೆ ಹಾಕೋದು ಅನಿಸುತ್ತೆ. ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಕಲರ್ ಆಗಿರ್ಬೋದು, ಅದೆಲ್ಲ ತುಂಬಾ ಖುಷಿ ಆಯಿತು ಅದನ್ನು ನೋಡ್ಬಿಟ್ಟು. ಅದಕ್ಕೆ ಅನಿಸುತ್ತೆ ಈ ಎಲೆ ಅಡಿಕೆನೇ ನೋಡ್ಬಿಟ್ಟು ಅನಿಸುತ್ತೆ ಒಂದು ಸಾಂಗ್ ಇದೆ, ಅದನ್ನು ಹಾಕ್ತೀನಿ ನೋಡಿ. ಮಲ್ನಾಡ್ ಅಡಿಕೆ ಇಲ್ಲೇ ಐತೆ, ಮೈಸೂರು ವಿಳ್ಳೆದೆಲೆ ಐತೆ, ಎಳ್ಳು ಸೇರಿಸಿ ಒಂದು ಹಾಡನ್ನು ಆಡೋ ತಾನೆ. ಮಲ್ನಾಡ್ ಅಡಿಕೆ, ಮೈಸೂರು ವಿಳ್ಳೆದೆಲೆ, ಬೆರೆತರೆ ಕೆಂಪು. ಈ ಎಲೆ ಮತ್ತು ಅಡಿಕೆನೆ ನೋಡ್ಬಿಟ್ಟು ಅನಿಸುತ್ತೆ ಆ ಸಾಂಗ್ನ ಆಡಿರೋದು. ಎಷ್ಟು ಚೆನ್ನಾಗೈತಲ್ವಾ. ತೆಂಗಿನಕಾಯಿ 60, 70, 50, 40, 30 ಆ ಕಡೆ ಎಷ್ಟಿಷ್ಟ ಇದೆ? 40, 50. ಪೂಜೆಗೆ ಏನು? ಪೂಜೆಗಾ? ಸೆಟ್ ಅಲ್ವಾ? ನಿಂಬೆಹಣ್ಣು ತಗೊಬೇಕಲ್ವಾ? ನಿಂಬೆಹಣ್ಣು ಗಾಡಿ ನಿಂಬೆಹಣ್ಣು ನಿಂಬೆಹಣ್ಣು ತಗೊಬೇಕು. ಎರಡಕ್ಕ ಇಲ್ಲಿ ನಮ್ಮ ಮುಂದೆ ಒಂದು ಅದ್ರಲ್ಲಿ ಕಲ್ಲುಗಳೆಲ್ಲ ನೋಡಿ ಹೆಂಗ್ ಹಾಕೊಂಡು ಹೋಗ್ತಿದಾರೆ. ಅಲ್ಲೇನೋ ಒಂದ್ ಕಲ್ಲು ಬಿತ್ತು ಅಂದ್ರೆ ಗಾಡಿ ಮೇಲೆ ಎಷ್ಟು ತೊಂದ್ರೆ ಆಗುತ್ತೆ ಗೊತ್ತಾ. ಪ್ಲೀಸ್ ಎಲ್ಲರೂ ಟಾರ್ಪಲ್ ಹಾಕೊಂಡು ಓಡಾಡಿ. ಆತರ ಎಲ್ಲ ಹಾಕೊಂಡು ಓಡಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ. ಅದ್ರ ಮೇಲೆ ಟಾರ್ಪಲ್ ಹಾಕೊಂಡು ಓಡಾಡ್ಬೇಕು. ಅದೇನೋ ಒಂದ್ ಕಲ್ಲು ಬಿತ್ತು ಅಂದ್ರೆ ಗಾಡಿ ಮೇಲೆ ಎಷ್ಟು ತೊಂದ್ರೆ ಆಗುತ್ತೆ. ಇದು ಮದ್ರೆ ದೇವಸ್ಥಾನದ ರೋಡು. ಈಗ ನಾವು ಮದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇದಾ ಡಬಲ್ ರೋಡ್ ಮಾಡವ್ರ ಈಗ. ಅವಾಗೆಲ್ಲ ಕಷ್ಟ ಇತ್ತು. ಅವಾಗ ಇಷ್ಟೇ ಹತ್ರ ಎಲ್ಲಿ ಮಾಡಿದ್ರು, ಕಡಿಮೆ ತಾನೇ ಮಾಡಿದ್ರು. ಇದು ಮದ್ರೆ ದೇವಸ್ಥಾನದ ಕೆರೆ ಗೈಸ್. ಇದು ಮದ್ರೆ ದೇವಸ್ಥಾನದ ಕೆರೆ. ಇಷ್ಟೊಂದೇ ನೀರಿಲ್ಲ ಈಗ.
ಜನಗಳು ನೋಡ್ತಾ ಇದ್ದಂಗೆ ತುಂಬ ಜನ ಇದ್ದಾರೆ ಅಂತ ಅನ್ಸುತ್ತೆ ಗೈಸ್. ಎಷ್ಟು ಗಾಡಿಗಳಿದೆ ಅಂದರೆ ತುಂಬ ಜನ ಇದ್ದೇ ಇರ್ತಾರೆ. ಇವತ್ತು ರಾಜ್ಯದ ದಿನ ಬಂದರೆ ಯಾವಾಗಲೂ ಇದೆ ಪ್ರಾಬ್ಲಮ್. ಅಲ್ಲಿ ಬರ್ತಾರ ನೋಡಪ್ಪ. ಮದ್ರೆ ದೇವಸ್ಥಾನದಲ್ಲಿ ಇವತ್ತು ಇಷ್ಟೊಂದು ಜನ ಇರ್ತಾರೆ ಅಂತ ನಾವೇನು ಅಂದ್ಕೊಂಡೇ ಇರಲಿಲ್ಲ ಗೈಸ್. ಸಿಕ್ಕಾಪಟ್ಟೆ ಜನ ಇದ್ರು ಮದ್ರೆ ದೇವಸ್ಥಾನದಲ್ಲಿ ಇವತ್ತು. ಎಲ್ಲರೂ ಹೇಳ್ತಾರೆ, ನಾನು ಕೂಡ ಕೇಳಿದ್ದೀನಿ, ಕಷ್ಟಪಟ್ಕೊಂಡು ಹೋದರೆ ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ. ನಾನು ಕೂಡ ಹಂಗೆ, ಏನು ಮಾಡೋಕ್ಕಾಗಲ್ಲ. ಜನ ಇದ್ರೂ ಕೂಡ ಕಷ್ಟಪಟ್ಟು ಲೈನಲ್ಲಿ ನಿಂತ್ಕೊಂಡು ಎಲ್ಲರೂ ಹೋದಂಗೆ ನಾವು ಕೂಡ ಹೋಗಬೇಕು. ಇಷ್ಟು ಜನ ಆದಮೇಲೆ ಅರ್ಧ ಗಂಟೆ ಬಿಟ್ಕೊಂಡು ನಾವು ಕೂಡ ದೇವ್ರ ದರ್ಶನ ಮಾಡಿದ್ವಿ. ಅಲ್ಲಿ ಹಚ್ಕೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಕೊಂಡಕ್ಕೆ ತಟ್ಟೆ ಎತ್ಕೊಂಬ. ಅವಳುಗಡೆ ಜಗದೀಶ್ವರಿ ಜಗನ್ಮಾತೆ ಮಹಾಲಕ್ಷ್ಮಿ ಇಷ್ಟಾರಿ ವಿಶ್ವಾಸ ಪರಿಹಾರ ಮಾಡಿ ಆಯುರ ಆರೋಗ್ಯ ಈಶ್ವರ ಸಿಕ್ಕಿ ಪ್ರಾಪ್ತಿಸ್ತು ಇಷ್ಟಾರ್ಥ ಸಿದ್ಧಿರಸ್ತು. ಒಳ್ಳೆ ಮಂಗಳಾರತಿ ತೊಗೊಳ್ಳಿ, ಪ್ರದಕ್ಷಿಣೆ ಹಾಕಿ ದೃಷ್ಟಿದಾರಗೆ ಯಂತ್ರ ಇದೆ, ಕರ್ಸ್ಕೊಂಬೋದು. ಯಾಕ್ರಿ ಇರಲ್ಲಿ ಜನ ಇದು ಬರೋವರೆಗೆ ಅವೊಬ್ಬ ನಾವು ಹೆಣ್ಮಕ್ಳೇ ಹೀಗೆ ಅನಿಸುತ್ತೆ. ಯಾರು ಜೊತೆಗೆ ಫೋಟೋ ತೆಗಿಯೋರು ಇಲ್ಲ ಅಂದಾಗ ಯಾರ ಕೈಗಾದರೂ ಫೋನ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಬಿಡ್ತೀವಿ. ಅದು ದೇವಸ್ಥಾನ ಅಂತಲೇ ಅಲ್ಲ, ಎಲ್ಲೇ ಹೋದ್ರೂ ನಾವು ಹಂಗೇನೆ ಹೆಣ್ಮಕ್ಳು. ಇಲ್ಲಿ ಒಂದು 6 ಜನ ಫ್ರೆಂಡ್ಸ್ ಇದ್ದರು. ಅವ್ರ ಫೋಟೋ ತಕ್ಕೊಡೋಕ್ಕೆ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಅತ್ತೆಗೆ ಫೋನ್ ಕೊಟ್ಟರು, ಫೋಟೋ ತಕ್ಕೊಡಿ ಅಂತ. ಇಲ್ಲಿ ನಮ್ಮ ಅತ್ತೆ ಈ ರೇಂಜಿಗೆ ಫೋಟೋ ತೆಗಿತವ್ರೆ, ಕೂತ್ಕೊಂಡು ನಿಂತ್ಕೊಂಡು ಎಲ್ಲ. ಫೈನಲಿ ಫೋಟೋ ತೆಗ್ದ್ಬಿಟ್ಟು ಅವ್ರ ಕೈಗೆ ಕೊಟ್ಟರು. ಊಟಕ್ಕೆ ಎಲ್ಲ ಒಂದೇ ಸಲ ಬಿಡ್ತಾರ.
ಹಬ್ಬಾ ದೇವ್ರ ದರ್ಶನ ಮಾಡಕ್ಕೆ ಸಿಕ್ಕಾಪಟ್ಟೆ ಜನ ಇದ್ರು. 1 ಅವರ್ಗೆ ದರ್ಶನ ಆಯ್ತು. ಅಂದ್ರು ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ರು ಊಟ ತಿನ್ನೋಣ ಅಂತ ಬಂದ್ವಿ. ಊಟಕ್ಕೂ ಕೂಡ ಕ್ಯೂವಲ್ಲಿ ಹೋಗ್ಬೇಕು. ಊಟಕ್ಕೆ ದೇವ್ರ ದರ್ಶನ ಮಾಡಕ್ಕೆ ಎಷ್ಟು ಜನ ಇದ್ರು ಅದಕ್ಕಿಂತ ಡಬಲ್ ಜನ ಊಟದಲ್ಲಿದ್ರು. ಏನು ಮಾಡಕ್ಕಾಗಲ್ಲ ಅಂತ ನಾವು ದೇವ್ರ ದರ್ಶನನೇ ಅಷ್ಟೊತ್ತು ನಿಂತ್ಕೊಂಡು ದೇವ್ರನ್ನ ನೋಡ್ಕೊಂಡು ದೇವ್ರ ಕೈ ಮುಕ್ಕೊಂಡು ಬಂದಿದ್ದೀವಿ ಅಂದರೆ ಊಟಕ್ಕೂ ಕೂಡ ಅದೇ ಥರ ವೆಯ್ಟ್ ಮಾಡಬೇಕಲ್ವಾ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಷ್ಟು ಜನ ಇದ್ರೂ ಕೂಡ ನಾವು ಲೈನಲ್ಲಿ ನಿಂತ್ಕೊಂಡು ಫೈನಲಿ ಊಟ ಮಾಡಿದ್ವಿ. ಊಟಕ್ಕೆ ಪಲಾವು ಮತ್ತು ಪಾಯಸ ಮಾಡಿದರು. ಊಟನ ತಿಂದ್ಕೊಂಡು ಬಂದ್ವಿ. ನಾವಿಲ್ಲಿ ಮದ್ರೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿತ್ತು ಆಂಜನೇಯನ ದೇವಸ್ಥಾನಕ್ಕೆ. ಮದ್ರೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ದಿರ ಇರೋಕ್ಕಾಗಲ್ಲ. ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ. ಅದಕ್ಕೋಸ್ಕರ ಇಲ್ಲಿ ನಾವು ಮದ್ರೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸಿಕ್ಕಾಪಟ್ಟೆ ಫಾಸ್ಟಾಗಿ ಬಂದ್ವಿ. ಯಾಕೆ ಹೇಳಿ, ರೋಡ್ ತುಂಬ ಚೆನ್ನಾಗಿತ್ತು ಅದಕ್ಕೆ. ಇಲ್ಲಿ ನೋಡಿದ್ರೆ ಕಲ್ಲು ಇಷ್ಟಿಷ್ಟಪ್ಪ ಕಲ್ಲು ಹಾಕಿದ್ದಾರೆ. ಇಲ್ಲಿ ಸ್ಲೋಗಿ ಹೋಗಲೇಬೇಕು. ಒಂದು ಕಲ್ಲೇನಾದರೂ ಚಕ್ರಕ್ಕೆ ಸಿಗಾಕೊಂಡ್ರೆ ತಪ್ಪಲ್ಲು ಅಷ್ಟೇ ಮುಗಿದ. ಫೈನಲಿ ಇಲ್ಲಿ ಆಂಜನೇಯನ ದೇವಸ್ಥಾನ ರೋಡಲ್ಲಿ ನಾವು ಬಂದ್ವಿ. ಅದು ನೀಟಾಗಿ ದುಡ್ಡು ಬಿಡಿಸಲ್ವಲ್ಲ ಅವರು, ಅದಕ್ಕೆ. ವಾಹನ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವಜ್ಞೇ ಸರ್ವವರದೇ ಸರ್ವದುಷ್ಟಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀತ ವಿದ್ಮಹೇ ವಿಷ್ಣುಪತ್ನೀತ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್. हिरण्यपात्रं मदोः पूर्णं ददाति मदभ्यो सानेति. एकदा ब्रह्मणमुपहरते एकदैव यजमानायस्तेजो ददाति. मङ्गलाशासनपरैर्महाचार्य सर्वैश्च पूर्वैराचार्यैः सत्प्रदायास्तु मङ्गलम्. कर्पूरमङ्गलजलाधनं सन्दर्शयामि. ಪೇಪರ್ ಹಾಕ್ಸ್ಕೊ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.